ನನ್ನ ಗಂಡ ಆಗುವವನು ತುಂಬ ಸುಂದರವಾಗಿದ್ದಾನೆ ಎಂದು ತಿಳಿದು ನನಗೆ ತುಂಬ ಸಂತೋಷವಾಗಿತ್ತು. ತಿಳಿದವರು ಹೇಳುತ್ತಾರಲ್ಲ, ಸುಂದರವಾದ ಪತಿ ಮತ್ತು ಸಿಹಿಯಾದ ಕಲ್ಲಂಗಡಿ ಹಣ್ಣು ಸಿಗಬೇಕೆಂದರೆ ಅದೃಷ್ಟ ಮಾಡಿರಬೇಕೆಂದು. ನಾನು ಸ್ವರ್ಗದಲ್ಲಿ ತೇಲಾಡುತ್ತಿದ್ದೆ. ನನ್ನ ಗಂಡ ನಿಜವಾಗಲೂ ತುಂಬ ಸುಂದರವಾಗಿದ್ದ ಮತ್ತು ತುಂಬ ಶ್ರೀಮಂತನಾಗಿದ್ದ, ಬಲಶಾಲಿ ಕೂಡ ಆಗಿದ್ದ. ನಾನು ಕೇಳಿದ್ದೆ, ಅವನಿಗೆ ಯಾರೊಂದಿಗೋ ಜಗಳವಾಗಿತ್ತು. ಅವನು ಅವರಿಗೆ ಚೆನ್ನಾಗಿ ಹೊಡೆದಿದ್ದ. ಇಡೀ ನಗರವೇ ಅದನ್ನು ನೋಡಿತ್ತು. ವಿಡಿಯೋ ಕೂಡ ಮಾಡಲಾಗಿತ್ತು, ವೆಬ್ಸೈಟ್ನಲ್ಲಿ ಹಾಕಲಾಗಿತ್ತು. ಒಳ್ಳೊಳ್ಳೆಯ ಕಮೆಂಟ್ಸ್ ಕೂಡ ಮಾಡಿದ್ದರು. ಹೀಗೆ ಸುಂದರ, ಶಕ್ತಿಶಾಲಿ, ಶ್ರೀಮಂತ ಹುಡುಗನೊಂದಿಗೆ ನನ್ನ ಮದುವೆ ನಡೆಯುತ್ತಿತ್ತು. ಹೆಸರು ಶರತ್. ಹೆಸರು ಕೂಡ ಸುಂದರವಾಗಿತ್ತು. ನಾನು ತುಂಬ ಸಂತೋಷವಾಗಿದ್ದೆ. ನಾನು ಯಾರಿಗೂ ಕಡಿಮೆ ಇರಲಿಲ್ಲ. ನಾನು ಕೂಡ ತುಂಬ ಸುಂದರವಾಗಿದ್ದೆ. ಹಾಗೆ ನೋಡಿದರೆ ನಾನೇ ಅವನಿಗಿಂತಲೂ ಸುಂದರವಾಗಿದ್ದೆ. ಈಗ ಅವನೊಂದಿಗೆ ನನ್ನ ಮದುವೆ ನಡೆದಿತ್ತು. ನಾನು ಆ ಮನೆಗೆ ಹೋದಾಗ ನನ್ನನ್ನು ತುಂಬ ಚೆನ್ನಾಗಿ ಸ್ವಾಗತಿಸಲಾಯಿತು. ನಮ್ಮ ಮದುವೆ ನಗರದ ಪ್ರತಿಷ್ಠಿತ ಮದುವೆಗಳಲ್ಲಿ ಒಂದಾಗಿತ್ತು. ಎಲ್ಲರಿಗೂ ಗೊತ್ತಿತ್ತು, ಮೋದಿ ಇಂಡಸ್ಟ್ರಿ ಮಾಲೀಕನ ಮದುವೆ ನಡೆಯುತ್ತಿದೆ ಎಂದು. ಎಲ್ಲ ವಸ್ತುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದ್ದವು. ನನಗಾಗಿ ಅವರೇ ಸ್ವತಃ ಎಲ್ಲವನ್ನು ತಯಾರಿಸಿದ್ದರು. ನೋಡಲು ತುಂಬ ಚೆನ್ನಾಗಿದ್ದವು. ನಾವು ತುಂಬ ಸಂತೋಷವಾಗಿದ್ದೆವು. ನಾವು ಎಷ್ಟು ಸಂತೋಷವಾಗಿದ್ದೆವೆಂದರೆ ನಮ್ಮ ಸಂತೋಷಕ್ಕೆ ದೃಷ್ಟಿ ತಗುಲಿತು. ದೊಡ್ಡ ದೊಡ್ಡ ಮದುವೆಗಳಲ್ಲಿ ಸಂಭ್ರಮಕ್ಕೆ ದೃಷ್ಟಿ ತಗುಲುತ್ತದೆ. ನಂತರ ಏನಾದರೂ ಅನಾಹುತ ಆಗೇ ಆಗುತ್ತದೆ. ನನಗೆ ಗೊತ್ತಿರಲಿಲ್ಲ ನನ್ನ ಜೀವನದಲ್ಲಿ ಇಷ್ಟು ಬೇಗನೆ ಇಷ್ಟು ಕೆಟ್ಟದಾಗುತ್ತದೆಂದು. ನನ್ನ ಗಂಡ ಇಷ್ಟು ಬೇಗನೆ ನನ್ನ ಕೋಣೆಗೆ ಬರುವ ಹಾಗಿರಲಿಲ್ಲ. ಇನ್ನೂ ತುಂಬ ಆಚರಣೆಗಳಿದ್ದವು. ಅದಕ್ಕೆ ತುಂಬ ಸಮಯ ತಗುಲುತ್ತದೆ. ಬಹುಶಃ ಅವರು ನನ್ನ ಕೋಣೆಗೆ ಬರುವಷ್ಟರಲ್ಲಿ ಬೆಳಗಿನ ಜಾವ ಆಗಬಹುದು. ಆದರೆ ಅವರು ಶ್ರೀಮಂತ ಜನರು. ಅವರು ಎದ್ದೇಳುವುದು 12 ಗಂಟೆಗೆ. ಹೀಗಾಗಿ ಇದರಲ್ಲಿ ದೊಡ್ಡ ವ್ಯತ್ಯಾಸವೇನೂ ಇರಲಿಲ್ಲ. ಈಗ ನನ್ನ ಗಂಡ ನನ್ನ ಕೋಣೆಗೆ ಬರಲಿದ್ದಾರೆ ಎನ್ನುವ ಸುದ್ದಿ ನನಗೆ ಬಂದಿತ್ತು. ಪುನಃ ನನ್ನನ್ನು ರೆಡಿ ಮಾಡಿದರು. ಹಾಳಾಗಿರೋ ಮೇಕಪ್ ಸರಿ ಮಾಡಿದರು. ನನಗೆ ಸಿಂಪಲ್ ಬಟ್ಟೆ ಹಾಕಿಕೊಳ್ಳಲು ತಿಳಿಸಿದರು. ಅವರಿಗೆ ನಿನ್ನನ್ನು ಮದುಮಗಳ ವೇಷದಲ್ಲಿ ನೋಡಲು ಇಷ್ಟವಿಲ್ಲ. ನೀನು ರಿಲ್ಯಾಕ್ಸ್ ಆಗಿರು. ಇಲ್ಲಿ ಯಾವುದೇ ಸಾಂಪ್ರದಾಯಿಕ ಕೆಲಸಗಳು ನಡೆಯುವುದಿಲ್ಲ. ಅವನಿಗೆ ನಿನ್ನನ್ನು ಮದುಮಗಳ ವೇಷದಲ್ಲಿ ನೋಡುವ ಆಸೆ ಇದ್ದರೆ ನೀನು ಇನ್ನೊಂದು ದಿನ ಮದುಮಗಳಾಗುವೆಯಂತೆ. ನನಗಾಗಿ ಕೊಡಿಸಿರುವ ಮೇಕಪ್ ಸೆಟ್ ಹೇಗಿತ್ತೆಂದರೆ, ನಾನು ತಯಾರಾಗಿ ಬಂದರೆ ದಿನವೂ ಮದುಮಗಳಂತೆ ಕಾಣುತ್ತಿದ್ದೆ. ನಾನು ಈ ಹಿಂದೆ ನೋಡಿರದಂತಹ ವರ್ಕ್ ಸಾರಿ ಮತ್ತು ಅದರ ಜೊತೆಗೆ ಆಭರಣಗಳು. ನನ್ನ ಅದೃಷ್ಟವೇ ಬದಲಾಗಿತ್ತು. ಈಗ ನನ್ನ ಗಂಡ ನನ್ನ ಕೋಣೆಗೆ ಬಂದಿದ್ದರು. ಆದರೆ ಅವರು ನಡೆದು ಬಂದ ರೀತಿ ಸ್ವಲ್ಪ ವಿಚಿತ್ರವಾಗಿತ್ತು. ನಾನು ಅಂದುಕೊಂಡೆ ಇವರು ಶ್ರೀಮಂತ ಜನರು, ನಶೆಯಲ್ಲಿ ಇರಬಹುದು ಎಂದು. ಆದರೆ ಅವರು ಹೇಳಿದ್ದರು, ತಾನು ಹಾಟ್ ಡ್ರಿಂಕ್ಸ್ ಕೈಯಲ್ಲಿ ಕೂಡ ಮುಟ್ಟುವುದಿಲ್ಲ, ಏಕೆಂದರೆ ಅವರಿಗೆ ತಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇತ್ತು. ಅವರು ಪದೇ ಪದೇ ಬಾಯಿ ಮೇಲೆ ಕೈ ಇಟ್ಟು ಕೆಮ್ಮುತ್ತಿದ್ದರು. ಕೆಲವೊಮ್ಮೆ ಹೊಟ್ಟೆ ಹಿಡಿದುಕೊಳ್ಳುತ್ತಿದ್ದರು ಮತ್ತು ಹೇಳಿದರು, ನನಗೆ ಎಷ್ಟು ಸಿಹಿ ತಿನ್ನಿಸಿದ್ದಾರೆಂದರೆ ನನ್ನ ಹೊಟ್ಟೆಯಲ್ಲಿ ಏನೋ ತಳಮಳ ಆಗುತ್ತಿದೆ. ನಾನು ಮುಗುಳ್ನಕ್ಕೆ. ಅವರು ನನ್ನ ಕೈ ಹಿಡಿದುಕೊಂಡಿದ್ದರು. ಅಷ್ಟರಲ್ಲಿ ಅವರು ವಾಂತಿ ಮಾಡಿದರು ಮತ್ತು ಪ್ರಜ್ಞೆ ತಪ್ಪಿ ಬಿದ್ದರು. ನನಗೆ ಗಾಬರಿಯಾಯಿತು. ನಾನು ತಕ್ಷಣವೇ ಜನರನ್ನು ಕರೆದೆ. ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದರೆ ನನಗೆ ಆಸ್ಪತ್ರೆಗೆ ಹೋಗಲು ಬಿಡಲಿಲ್ಲ. ದಾರಿ ಮಧ್ಯದಲ್ಲಿ ಅವರ ಆರೋಗ್ಯ ತುಂಬ ಹದಗೆಟ್ಟಿದೆ ಎಂದು ತಿಳಿದು ಬಂದಿತ್ತು. ಡಾಕ್ಟರ್ ಈ ರೀತಿ ಹೇಳಿದಾಗ ನಮಗೆ ನಿಂತ ನೆಲವೇ ಕುಸಿದಂತಾಗಿತ್ತು. ನನ್ನ ಸಹೋದರಿಯರಲ್ಲಿ ನಾನು ತುಂಬ ಸುಂದರವಾಗಿದ್ದೆ. ನನ್ನ ಎಲ್ಲ ಅಕ್ಕಂದಿರ ಮದುವೆಯಾಗಿತ್ತು. ಅವರು ತಮ್ಮ ತಮ್ಮ ಗಂಡನ ಮನೆಗೆ ಹೋಗಿದ್ದರು. ನನ್ನ ತಂದೆ ಈ ಪ್ರಪಂಚ ಬಿಟ್ಟು ಹೋಗಿದ್ದರು. ನಾನು ಸುಂದರವಾಗಿರುವುದರಿಂದ ನನಗೆ ಒಳ್ಳೆಯ ಸಂಬಂಧ ಸಿಕ್ಕಿತ್ತು. ನಾನು ನನ್ನ ಗಂಡನ ಬರುವಿಕೆಗಾಗಿ ಕಾಯುತ್ತಿದ್ದೆ. ಅವರ ಆರೋಗ್ಯ ಏಕೆ ಹಾಳಾಯಿತು ಎಂದು ಗೊತ್ತಾಗಲಿಲ್ಲ. ಇದೆಲ್ಲ ವಿಚಿತ್ರವಾಗಿತ್ತು. ಮದುವೆಯ ದಿನವೇ ಮದುಮಗನನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಈ ಜನರು ವಿದ್ಯಾವಂತರು, ಬುದ್ಧಿವಂತರು ಹಾಗೂ ಶ್ರೀಮಂತರು. ಆದ್ದರಿಂದ ಇವರು ಹಾಗೆ ಹೀಗೆ ಮಾತನಾಡಲಿಲ್ಲ. ಯಾರಿಗೆ ಗೊತ್ತು, ಅವರ ಮನಸ್ಸಿನಲ್ಲಿ ನಾನೇ ಅವರಿಗೆ ಏನಾದರೂ ಮಾಡಿರಬಹುದು ಎಂದುಕೊಂಡಿರಬಹುದು. ನಾನು ಏನೂ ಮಾಡಿರಲಿಲ್ಲ. ಆದರೆ ಡಾಕ್ಟರ್ ಹೇಳಿದರು, ಅವರಿಗೆ ವಿಷ ನೀಡಲಾಗಿದೆ ಎಂದು. ನನಗೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತಾಯಿತು. ನಾನು ನನ್ನ ಗಂಡನಿಗೆ ಏಕೆ ವಿಷ ಕೊಡಲಿ? ಆದರೆ ನನ್ನ ಮೇಲೆ ಯಾರಿಗೂ ಅನುಮಾನ ಇರಲಿಲ್ಲ. ನಾನು ಹಾಗೆ ಮಾಡಿರಲಿಲ್ಲ ಕೂಡ. ಆದರೆ ಇದನ್ನು ಯಾರು ಮಾಡಿದರು? ಯಾರೇ ಮಾಡಿದರೂ ಅವರು ಉಳಿಯುವುದಿಲ್ಲ. ನಾವು ಅವರನ್ನು ನಂತರ ಹಿಡಿಯುತ್ತೇವೆ ಎನ್ನುತ್ತಿದ್ದರು. ಈಗ ಎಲ್ಲರೂ ನನ್ನ ಗಂಡನ ಜೀವ ಉಳಿಸಿಕೊಳ್ಳಲು ಪ್ರಾರ್ಥಿಸುತ್ತಿದ್ದೆವು. ನನಗೆ ಅರ್ಥವಾಗಿತ್ತು, ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ ಎಂದು. ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೆ. ಆದರೆ ನನ್ನ ಗಂಡ ಇಹಲೋಕ ತ್ಯಜಿಸಿದರು. ಅವರಿಗೆ ಎಷ್ಟು ವಿಷ ಕೊಟ್ಟಿದ್ದಾರೆಂದರೆ ಅವರ ಶರೀರದ ಎಲ್ಲ ಮುಖ್ಯಾಂಗಗಳು ನಿಷ್ಕ್ರಿಯಗೊಂಡಿದ್ದವು. ಅವರಿಗೆ ಕೊನೆ ಕ್ಷಣದಲ್ಲಿ ಮಾತನಾಡುವ ಅವಕಾಶ ಕೂಡ ಸಿಗಲಿಲ್ಲ. ನನ್ನ ಅದೃಷ್ಟ ಹೊತ್ತಿ ಉರಿದಿತ್ತು. ನನ್ನ ಕೈಯಲ್ಲಿ ಹಾಕಿರೋ ಗೋರಂಟಿ ಇನ್ನೂ ಹಾಗೆ ಇತ್ತು. ನನ್ನ ಕಣ್ಣುಗಳಲ್ಲಿ ಕನಸಿತ್ತು, ಹೃದಯದಲ್ಲಿ ಪ್ರೀತಿ ಇತ್ತು. ನಾನು ಕೆಲವು ಗಂಟೆಗಳ ಹಿಂದೆ ಮದುಮಗಳಾಗಿದ್ದೆ. ಆದರೆ ನನ್ನ ಗಂಡ ಈ ಪ್ರಪಂಚದಿಂದ ದೂರ ಹೋಗಿದ್ದರು. ಎಲ್ಲರೂ ನನ್ನನ್ನು ನತದೃಷ್ಟೆ, ಕೆಟ್ಟ ಕಾಲ್ಗುಣದವಳು, ಮಾಟಗಾತಿ, ಇದೆಲ್ಲವೂ ನನ್ನಿಂದಲೇ ಸಂಭವಿಸಿದೆ ಎಂದರು. ಇಂತಹ ಪರಿಸ್ಥಿತಿ ಎದುರಾದಾಗ ಜನರೊಂದಿಗೆ ಬದುಕುವುದು ತುಂಬ ಕಷ್ಟವಾಗುತ್ತದೆ. ಸತ್ತಿರುವವರೊಂದಿಗೆ ಬದುಕಿರುವವರನ್ನು ಸಾಯಿಸುತ್ತಾರೆ. ಜನರು ಅವರನ್ನು ಬದುಕಲು ಬಿಡುವುದಿಲ್ಲ.
ನನ್ನ ಗಂಡನ ಅಂತಿಮ ವಿಧಿವಿಧಾನಗಳನ್ನು ಮುಗಿಸಿ ಎಲ್ಲರೂ ತಲೆ ಬಗ್ಗಿಸಿ ಕುಳಿತಿದ್ದರು. ಆದರೆ ಇದೆಲ್ಲವೂ ಹೇಗೆ ನಡೆಯಿತು? ಅವರು ಹೇಳಿದರು, ಚೆನ್ನಾಗಿಯೇ ಹುಡುಗಿಯ ಕೋಣೆಗೆ ಹೋಗಿದ್ದನು. ಹುಡುಗಿಯೇ ಏನಾದರೂ ಮಾಡಿರಬಹುದು. ಯಾರಿಗೆ ಗೊತ್ತು, ಇವಳನ್ನು ನಮ್ಮ ಶತ್ರುಗಳೇ ಕಳುಹಿಸಿರಬಹುದು. ನಮಗೆ ತುಂಬ ಶತ್ರುಗಳಿದ್ದಾರೆ. ಅವರು ಎಲ್ಲ ಅಪವಾದವನ್ನು ನನ್ನ ಮೇಲೆ ಹಾಕಿದರು. ನಾನು ಅಳುತ್ತಿದ್ದೆ, ಕಿರುಚುತ್ತಿದ್ದೆ. ಇದನ್ನು ಬಿಟ್ಟು ಬೇರೆ ಇನ್ನೇನು ಮಾಡೋ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ನನಗೆ ಅಪ್ಪ ಮೊದಲೇ ಇರಲಿಲ್ಲ. ಇನ್ನು ಅಮ್ಮ ಏನು ಮಾಡಲು ಸಾಧ್ಯ? ಅಮ್ಮ ಏನೇ ಮಾಡಿದರೂ ನನ್ನನ್ನು ರಕ್ಷಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಏಕೆಂದರೆ ಇವರು ಅಂಥ ದೊಡ್ಡ ಶ್ರೀಮಂತರು. ನನ್ನ ಅಮ್ಮ ಒಬ್ಬಳು ಸಾಮಾನ್ಯ ಹೆಣ್ಣು. ಅವರು ಶಾಲೆಯಲ್ಲಿ ಪಾಠ ಮಾಡಿ ತಮ್ಮ ಹೆಣ್ಣು ಮಕ್ಕಳನ್ನು ಸಾಕಿ ಬೆಳೆಸಿ ಮದುವೆ ಮಾಡಿದ್ದರು. ಅವರಿಗೆ ತಮ್ಮ ಒಬ್ಬ ಹೆಣ್ಣು ಮಗಳು ಶ್ರೀಮಂತ ಕುಟುಂಬ ಸೇರಿದ್ದರಿಂದ ಇನ್ನೂ ತಮ್ಮ ಬೇರೆ ಹೆಣ್ಣು ಮಕ್ಕಳ ಕಷ್ಟ ಸುಖಕ್ಕೆ ಆಗುತ್ತಾಳೆ ಎಂದು ತುಂಬ ಸಂತೋಷ ಇತ್ತು. ಆದರೆ ನನ್ನ ಜೀವನವೇ ನಾಶವಾಗಿ ಹೋಗಿತ್ತು. ನಾನು ಜೈಲು ಸೇರಿದ್ದೆ. ಜೈಲು ಸೇರಿದಾಗ ಅಲ್ಲಿ ನನ್ನನ್ನು ವಿಚಿತ್ರ ದೃಷ್ಟಿಯಿಂದ ನೋಡುತ್ತಿದ್ದರು ಮತ್ತು ನಿಂದಿಸಿದರು. ಒಬ್ಬ ಮಹಿಳೆ ನನ್ನ ಹತ್ತಿರ ಬಂದು ನನ್ನ ಕೂದಲು ಹಿಡಿದು ನನ್ನನ್ನು ನೆಲಕ್ಕೆ ತಳ್ಳಿದಳು. ಅವರು ಹೇಳಿದರು, ಇಲ್ಲಿ ಎಲ್ಲರೂ ಏನಾದರೂ ಅಪರಾಧ ಮಾಡಿ ಬರುತ್ತಾರೆ, ಏನಾದರೊಂದು ಕೆಟ್ಟ ಕೆಲಸ ಮಾಡಿರುತ್ತಾರೆ. ಆದರೆ ನೀನು ಮದುವೆ ಮೊದಲನೇ ದಿನವೇ ಗಂಡನಿಗೆ ವಿಷ ನೀಡಿರುವುದು ದೊಡ್ಡ ಅಪರಾಧ. ನೀನು ಇಷ್ಟು ಸುಂದರವಾಗಿದ್ದೀಯಾ? ನಿನಗೆ ಬೇರೆ ಯಾರಾದರೂ ಪ್ರಿಯತಮ ಇರಬಹುದು. ಹೀಗಾಗಿ ನೀನು ನಿನ್ನ ಗಂಡನನ್ನು ಸಾಯಿಸಿದ್ದೀಯಾ? ನಿನ್ನ ಪ್ರಿಯತಮನೊಂದಿಗೆ ಸೇರಿ ನಿನ್ನ ಗಂಡನನ್ನು ನಿಮ್ಮ ದಾರಿಯಿಂದ ದೂರ ಕಳಿಸಿದ್ದೀರಿ. ನಾನು ಹೇಳಿದೆ, ನಾನು ಹಾಗೇನೂ ಮಾಡಲಿಲ್ಲ. ಜನರು ನನ್ನನ್ನು ಅಪರಾಧಿ ಎನ್ನುವುದರ ಜೊತೆಗೆ ಮೋಸಗಾರ್ತಿ ಕೂಡ ಎಂದರು. ಜನರು ಹೇಳಿದರು, ಇವಳಿಗೆ ಬೇರೆ ಯಾರೊಂದಿಗೂ ಸಂಬಂಧ ಇದೆ, ಹೀಗಾಗಿ ಇವಳು ತನ್ನ ಗಂಡನನ್ನು ಕೊಂದಿದ್ದಾಳೆ. ಈ ಮಾತು ಕೇವಲ ಜೈಲಿನ ಒಳಗಷ್ಟೇ ಅಲ್ಲ, ಇದೇ ರೀತಿಯ ಮಾತುಗಳು ಜೈಲಿನ ಹೊರಗೂ ಕೇಳಿಸುತ್ತಿದ್ದವು. ನನ್ನ ಜೀವನ ನಾಶವಾಗಿತ್ತು. ಎಲ್ಲರೂ ನನ್ನ ಬಗ್ಗೆ ಮಾತನಾಡುತ್ತಿದ್ದರು. ಎಲ್ಲಿಯವರೆಗೆ ಜನರಿಗೆ ಮಾತನಾಡಲು ಬೇರೆ ವಿಷಯ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಇವರು ನನ್ನ ವಿಷಯವೇ ಮಾತನಾಡುತ್ತಾರೆ. ನನಗೆ ಬೇರೆಯವರೊಂದಿಗೆ ಸಂಬಂಧ ಇರುವ ಕಾರಣ ನಾನು ನನ್ನ ಗಂಡನನ್ನು ಕೊಂದಿದ್ದೇನೆ ಎನ್ನುವ ಮಾತು ಎಲ್ಲರ ಬಾಯಿಯಲ್ಲೂ ಬರುತ್ತಿತ್ತು. ನನ್ನ ಅಮ್ಮನು ಇದನ್ನೆಲ್ಲ ಕೇಳಿಸಿಕೊಳ್ಳಬೇಕಾಗಿತ್ತು. ನನ್ನ ಅಕ್ಕಂದಿರ ಮನೆಯಲ್ಲಿಯೂ ಅವರು ಬೈಗೊಳ ಕೇಳಬೇಕಾಗಿತ್ತು. ನಿಮ್ಮ ತಂಗಿ ಎಂಥ ಹೆಣ್ಣು, ತನ್ನ ಗಂಡನಿಗೆ ವಿಷ ಕೊಟ್ಟಿದ್ದಾಳೆ. ಅವರ ಜೀವನ ಕಷ್ಟವಾಗಿತ್ತು. ನನಗೆ ಹಗಲು ರಾತ್ರಿ ಅಳುವುದು ಬಿಟ್ಟು ಬೇರೆ ಏನು ಮಾಡಲು ಸಾಧ್ಯವಿರಲಿಲ್ಲ. ನಂತರ ನನ್ನ ಜೀವನದಲ್ಲಿ ಒಂದು ವಿಚಿತ್ರ ರಾತ್ರಿ ಬಂದಿತ್ತು. ಆ ಹೆಂಗಸು ಜೈಲಿನ ಜೈಲರಾಗಿದ್ದರು. ಅವರು ಒಂದು ರೀತಿಯ ವಿಚಿತ್ರ ಹೆಂಗಸಾಗಿದ್ದರು. ಅವರು ತುಂಬ ಎತ್ತರವಾಗಿದ್ದರು. ಎಲ್ಲ ವಿಷಯಕ್ಕೂ ಕೈ ಎತ್ತುತ್ತಿದ್ದರು. ಚಿಕ್ಕ ಚಿಕ್ಕ ತಪ್ಪುಗಳನ್ನು ಕ್ಷಮಿಸುತ್ತಿರಲಿಲ್ಲ. ಒಂದು ದಿನ ಅವರು ನನ್ನ ಕೊಠಡಿಗೆ ಬಂದರು. ನಾನು ನನ್ನ ಕೊಠಡಿಯಲ್ಲಿ ಒಂಟಿಯಾಗಿದ್ದೆ. ಅವರು ಬಂದು, ನಿನ್ನ ಹೆಸರು ವೀಣಾನಾ ಎಂದು ಕೇಳಿದರು. ನಾನು ಹೇಳಿದೆ, ಹೌದು. ಅವರು, ಅದೇ ನೀನು ನಿನ್ನ ಗಂಡನನ್ನು ಕೊಂದು ಬಂದಿದ್ದೀಯಲ್ಲವೇ? ನಾನು ಹೇಳಿದೆ, ಇಲ್ಲ, ನಾನು ನನ್ನ ಗಂಡನನ್ನು ಕೊಂದಿಲ್ಲ. ಅವರಿಗೆ ಅವರ ಶತ್ರುಗಳು ಯಾರೋ ವಿಷ ಕೊಟ್ಟಿದ್ದಾರೆ. ನನ್ನ ಮಾತು ಕೇಳಿ ಅವರು, ನೀನು ನನ್ನ ಜೊತೆ ನನ್ನ ಕೋಣೆಗೆ ಬಾ ಎಂದರು. ನಾನು ಅವರ ಜೊತೆ ಅವರ ಕೋಣೆಗೆ ಹೋದೆ. ಅಲ್ಲಿ ತುಂಬ ಬೆಳಕಿತ್ತು. ಅವರು ನನ್ನನ್ನು ಸೂಕ್ಷ್ಮವಾಗಿ ನೋಡಿದರು ಮತ್ತು ಹೇಳಿದರು, ನೀನು ನೋಡಲು ತುಂಬ ಸುಂದರವಾಗಿದ್ದೀ. ನಿನ್ನ ಗಂಡನನ್ನು ನೀನು ಕೊಂದಿದ್ದೀಯೋ ಇಲ್ಲ ಬೇರೆ ಯಾರೋ ಕೊಂದಿದ್ದಾರೆ. ಒಟ್ಟಿನಲ್ಲಿ ಅವರು ಸತ್ತಿದ್ದಾರೆ. ನೀನು ನಿನ್ನ ಜೀವನದಲ್ಲಿ ಮುಂದೆ ಏನು ಮಾಡುತ್ತೀಯಾ? ಅವರ ಮಾತಿನಿಂದ ನಾನು ಆಶ್ಚರ್ಯಗೊಂಡೆ. ನಾನು ಜೈಲಿನಲ್ಲಿದ್ದೇನೆ. ಇವರು ನನಗೇಕೆ ಹೀಗೆ ಕೇಳುತ್ತಿದ್ದಾರೆ? ನಾನು ಮುಂದೆ ಜೀವನದಲ್ಲಿ ಏನು ಮಾಡುತ್ತೇನೆಂದರೆ ನನ್ನ ಜೀವನ ಜೈಲಿನಲ್ಲಿ ಕಳೆಯುತ್ತದೆ. ನನ್ನನ್ನು ಇಲ್ಲಿಂದ ಹೊರಗೆ ಕರೆದುಕೊಂಡು ಹೋಗಲು ಯಾರೂ ಇರಲಿಲ್ಲ. ಆಗ ನನಗೆ ಒಂದು ವಿಷಯ ನೆನಪಾಯಿತು. ನಮಗೆ ಯಾರೂ ಸಹಾಯ ಮಾಡುವವರು ಇಲ್ಲದಿದ್ದಾಗ, ನಮ್ಮ ಪರವಾಗಿ ಹೋರಾಡುವವರು ಯಾರೂ ಇಲ್ಲದಿರುವಾಗ ಪೊಲೀಸರೇ ಈ ಕೇಸಿನ ಪರವಾಗಿ ಹೋರಾಟ ಮಾಡಿ ನಮ್ಮನ್ನು ಹೊರ ಕಳಿಸುತ್ತಾರೆ. ಬಹುಶಃ ನನ್ನ ಜೀವನದಲ್ಲಿಯೂ ನನಗೆ ಇಂಥ ಒಂದು ಒಳ್ಳೆಯ ಅವಕಾಶ ಸಿಗಬಹುದು. ನಾನು ಜೈಲಿನಿಂದ ಹೊರ ಹೋಗಬಹುದು. ನಾನು ಹೇಳಿದೆ, ನಾನು ಇಲ್ಲಿಂದ ಹೊರಗೆ ಹೋಗಬೇಕು, ನನ್ನ ಜೀವನ ನಡೆಸಬೇಕು. ಅವರು ತಿನ್ನುತ್ತಾ ನನ್ನ ಮಾತು ಕೇಳಿಸಿಕೊಳ್ಳುತ್ತಿದ್ದರು. ಅವರು ಪ್ರಾಣಿಗಳು ತಿನ್ನುವ ರೀತಿ ತಿನ್ನುತ್ತಿದ್ದರು. ಚಿಕನ್ ಪೀಸ್ ಕೈಯಲ್ಲಿ ಹಿಡಿದು ವಾಸನೆ ನೋಡಿ ನೋಡಿ ತಿನ್ನುತ್ತಿದ್ದರು. ಅವರು ಕೇಳಿದರು, ಮತ್ತೇನು ಮಾಡುತ್ತೀಯಾ? ನಾನು ಹೇಳಿದೆ, ನನ್ನ ಅಮ್ಮ ಒಂಟಿಯಾಗಿದ್ದಾರೆ. ನನ್ನ ಎಲ್ಲ ಅಕ್ಕಂದಿರು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಿದ್ದಾರೆ. ನಾನು ನನ್ನ ಅಮ್ಮನ ಜೊತೆಯಲ್ಲಿ ಇರುತ್ತೇನೆ. ನಾನು ವಿದ್ಯಾವಂತೆ ಕೂಡ, ಎಲ್ಲಾದರೂ ಕೆಲಸ ಮಾಡುತ್ತೇನೆ. ಅವರು ಕೇಳಿದರು, ಮತ್ತೇನು ಮಾಡುತ್ತೀಯಾ? ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಮತ್ತು ನನ್ನ ಮೇಲೆ ಬಂದಿರೋ ಅಪವಾದ ಸುಳ್ಳು ಎಂದು ಸಾಬೀತುಪಡಿಸುತ್ತೇನೆ. ಅವರು ಹೇಳಿದರು, ಸರಿ, ಒಳ್ಳೆಯದು. ದಂಧೆ ಮಾಡುತ್ತೀಯಾ? ಅವರ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು. ನಾನು ಹೇಳಿದೆ, ಹಾಗೆಂದರೇನು? ನನಗೆ ಅರ್ಥವಾಗುತ್ತಿಲ್ಲ. ನೀವು ಏನು ಹೇಳುತ್ತಿದ್ದೀರಿ? ಅವರು ಹೇಳಿದರು, ಸರಿಯಾಗಿ ಕೇಳುತ್ತಿದ್ದೇನೆ ಮತ್ತು ಒಳ್ಳೆಯ ರೀತಿಯಲ್ಲಿ ಕೇಳುತ್ತಿದ್ದೇನೆ. ಅವರು ಬಾಯಿಂದ ಮೂಳೆ ತೆಗೆದು ಒಂದು ಕಡೆ ಬಿಸಾಡಿದರು. ಇಷ್ಟು ಸುಂದರವಾಗಿದ್ದೀಯಾ? ನಿನಗೆ ಈ ಕೆಲಸ ತುಂಬ ಒಳ್ಳೆಯದು. ನಾನು ಹೇಳಿದೆ, ಇಲ್ಲ, ನಾನು ಗೌರವಸ್ಥ ಕುಟುಂಬದ ಹೆಣ್ಣು ಮಗಳು. ಹೌದು, ಅದಕ್ಕೆ ಗಂಡನನ್ನು ಕೊಂದು ಬಂದಿದ್ದೀಯಾ? ನಾನು ಜೋರಾಗಿ ಹೇಳಿದೆ, ನಾನು ನನ್ನ ಗಂಡನನ್ನು ಕೊಂದಿಲ್ಲ. ಅವಳು ನನ್ನ ಕೆನ್ನೆ ಮೇಲೆ ಜೋರಾಗಿ ಹೊಡೆದಳು ಮತ್ತು ಹೇಳಿದಳು, ದಂಧೆ ಮಾಡುತ್ತೀಯೋ ಇಲ್ಲವೋ? ನಾನು ಕೇಳಿದೆ, ನೀವು ಇಲ್ಲಿ ಇದನ್ನೆಲ್ಲ ಮಾಡುತ್ತೀರಾ? ಹೌದು, ಮಾಡುತ್ತೇವೆ.
ನಿನ್ನಂಥ ಸುಂದರ ಹುಡುಗಿಯರು ಬಂದರೆ ಮಾಡಲೇಬೇಕಾಗುತ್ತದೆ. ಇಲ್ಲವಾದರೆ ಇಲ್ಲಿ ಹಾಳಾದ ಮುದುಕಿಯರು ಬರುತ್ತಾರೆ. ಅವರಿಂದ ಏನೂ ಆಗುವುದಿಲ್ಲ. ನಿನ್ನಂಥ ಸುಂದರ ಹುಡುಗಿಯರು ಆಗಾಗ ಒಬ್ಬರು ಬರುತ್ತಾರೆ. ನಾವು ಇಂಥ ಅವಕಾಶವನ್ನು ಕಳೆದುಕೊಳ್ಳುವುದಿಲ್ಲ. ನಮ್ಮ ಸಂಬಳ 10 ದಿನದ ಖರ್ಚಿಗೆ ಸಾಕಾಗುವುದಿಲ್ಲ. ಅಲ್ಲಿ ಇಲ್ಲಿ ಅಲೆದಾಡಬೇಕಾಗುತ್ತದೆ. ಮಗು, ಇದೇ ಪ್ರಪಂಚ. ನಾನು ಹೇಳಿದೆ. ಇಲ್ಲ, ನಾನು ಇಂಥ ಕೆಲಸ ಮಾಡುವುದಿಲ್ಲ. ಅವರು ಹೇಳಿದರು. ಸರಿ, ನಿನ್ನನ್ನು ಹೇಗೆ ದಾರಿಗೆ ತರಬೇಕು ಎನ್ನುವುದು ನನಗೆ ಗೊತ್ತಿದೆ. ನೀನು ಒಳ್ಳೆಯ ಮಾತಿಗೆ ಒಪ್ಪಿಕೊಂಡರೆ ಸರಿ, ಎಲ್ಲವೂ ಒಳ್ಳೆಯದಾಗುತ್ತದೆ. ಇಲ್ಲದಿದ್ದರೆ ನಾವು ಬಲವಂತ ಮಾಡಬೇಕಾಗುತ್ತದೆ. ನನಗೆ ನನ್ನ ಸಾವನ್ನು ನೋಡುತ್ತಿರುವಷ್ಟು ಭಯವಾಯಿತು. ನಾನು ಕೇಳಿದೆ, ಬಲವಂತ ಮಾಡುತ್ತೀರಾ? ಅವಳು ಹೇಳಿದಳು, ಹೌದು, ಇನ್ನೇನು ಮಾಡುವುದು? ನಾನು ಇಂಥ ಅವಕಾಶ ಕಳೆದುಕೊಳ್ಳುವುದಿಲ್ಲ. ಅವರು ಇಬ್ಬರು ಹೆಂಗಸರನ್ನು ಕರೆದರು. ಅವರು ಬಲವಂತದಿಂದ ನನ್ನನ್ನು ಕರೆದುಕೊಂಡು ಹೋದರು. ನನಗೆ ಇಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥವಾಗಲಿಲ್ಲ. ಅವರು ನನ್ನನ್ನು ಜೈಲಿನಲ್ಲಿ ಬಂದಿ ಮಾಡಿ ಹೋದರು. ಆದರೆ ಅದು ನಾನು ಮೊದಲಿರುವ ಸೆಲ್ ಆಗಿರಲಿಲ್ಲ. ಅದು ತುಂಬ ಚಿಕ್ಕ ಸೆಲ್ಲಾಗಿತ್ತು. ನಾನು ಅಂದುಕೊಂಡೆ, ಶೀಲ ಕಳೆದುಕೊಳ್ಳುವುದಕ್ಕಿಂತ ಜೈಲಿನಲ್ಲಿ ಇರುವುದೇ ಒಳ್ಳೆಯದು. ಸ್ವಲ್ಪ ಸಮಯದ ನಂತರ ಅಲ್ಲಿ ಒಬ್ಬ ವ್ಯಕ್ತಿ ಬಂದರು. ಅವರು ಯಾರೆಂದು ನನಗೆ ಗೊತ್ತಿರಲಿಲ್ಲ. ನೋಡಲು ಪೊಲೀಸ್ ರೀತಿ ಕಾಣುತ್ತಿದ್ದರು. ಆದರೆ ಪೊಲೀಸ್ ಯೂನಿಫಾರ್ಮ್ ಹಾಕಿಕೊಂಡಿರಲಿಲ್ಲ. ಜೈಲಿನಲ್ಲಿ ನಾನು ದೌರ್ಜನ್ಯಕ್ಕೆ ಒಳಗಾಗಿದ್ದೆ. ಆದರೆ ನಾನು ಇದರ ಬಗ್ಗೆ ಯೋಚಿಸಲಿಲ್ಲ. ನನಗೆ ಈಗಲೂ ನನ್ನ ಗಂಡನ ನೆನಪಾಗುತ್ತಿತ್ತು. ನಾನು ಅವರಿಗೆ ನಿಷ್ಠಳಾಗಿರಲು ಬಯಸಿದ್ದೆ. ನಾನು ಅವರ ಜೊತೆ ಕೇವಲ ಅರ್ಧ ಗಂಟೆ ಕಳೆದಿದ್ದೆ, ಅದು ಕೂಡ ಅವರ ಅನಾರೋಗ್ಯದ ಸ್ಥಿತಿಯಲ್ಲಿ. ನಾನು ಅವರನ್ನು ಮನಸಾರೆ ಒಪ್ಪಿಕೊಂಡಿದ್ದೆ. ನನ್ನ ಸರ್ವಸ್ವ ಎಂದುಕೊಂಡಿದ್ದೆ. ಎಷ್ಟು ಸುಂದರವಾಗಿದ್ದರು, ಹಸನ್ಮುಖಿಯಾಗಿದ್ದರು. ಆದರೆ ಇಷ್ಟು ಬೇಗ ಸಾವನ್ನಪ್ಪಿದ್ದರು. ನಾನು ಅವರನ್ನು ಹೇಗೆ ಮರೆಯಲಿ? ನನಗೆ ತುಂಬ ದುಃಖವಾಗುತ್ತಿತ್ತು. ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿ ಇಲ್ಲಿ ತಂದು ಎಸೆಯಲಾಗಿದೆ. ನೀವು ಅಂದುಕೊಂಡಿರಬಹುದು, ಇದಕ್ಕಿಂತ ಇನ್ನೇನು ಕೆಟ್ಟದಾಗಲು ಸಾಧ್ಯ ಎಂದು. ಆದರೆ ನನ್ನ ಜೀವನದಲ್ಲಿ ಇದಕ್ಕಿಂತ ಕೆಟ್ಟ ಘಟನೆ ನಡೆಯಿತು. ಇದಕ್ಕಿಂತಲೂ ಕೆಟ್ಟದಾಗಲು ಹೇಗೆ ಸಾಧ್ಯ ಎಂದು ಯೋಚಿಸುತ್ತಿರುತ್ತೇವೆ. ಆದರೆ ವಿಧಿ ನಮ್ಮನ್ನು ಇದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿಗೆ ತಳ್ಳುತ್ತದೆ. ನನಗೂ ಹೀಗೆ ಆಗಿತ್ತು. ಪುನಃ ನನ್ನನ್ನು ಸೆಲ್ಗೆ ಹಾಕಲಾಯಿತು. ಅಲ್ಲಿ ಹೊಸ ಮಹಿಳೆ ಬಂದಿದ್ದಳು. ಈಗ ಅವಳು ನನ್ನ ಜೊತೆ ಇರುತ್ತಿದ್ದಳು. ನನ್ನ ಪರಿಸ್ಥಿತಿಯು ಕೆಟ್ಟದ್ದಾಗಿತ್ತು. ಅವಳು ನನಗೆ ಕೇಳಿದಳು, ನೀನು ಯಾಕೆ ಇಲ್ಲಿಗೆ ಬಂದಿರುವೆ? ನಾನು ಮೊದಲು ಅವಳಿಗೆ ಏನನ್ನು ಹೇಳಲಿಲ್ಲ. ನಂತರ ಎಲ್ಲವನ್ನೂ ಹೇಳಿದೆ. ಅವಳು ಒಳ್ಳೆಯ ಹೆಂಗಸಾಗಿದ್ದಳು. ಬೇರೆಯವರ ರೀತಿ ನನ್ನ ಮೇಲೆ ದೌರ್ಜನ್ಯ ಮಾಡಲಿಲ್ಲ. ನನ್ನ ಕೆಟ್ಟ ಪರಿಸ್ಥಿತಿಯನ್ನು ನೋಡಿ ಅವಳು ಹೇಳಿದಳು, ನೀನು ಅರ್ಥ ಮಾಡಿಕೊ, ಪ್ರಪಂಚವೇ ಹೀಗೆ. ನೀನು ದೊಡ್ಡ ಜೈಲಿನಿಂದ ಚಿಕ್ಕ ಜೈಲಿಗೆ ಬಂದು ಸೇರಿರುವೆ. ನಿನ್ನಂಥ ಸುಂದರ ಹುಡುಗಿಗೆ ನೋಡಿಕೊಳ್ಳಲು ಅಪ್ಪ ಅಣ್ಣ ಇಲ್ಲದಿರುವಾಗ ನೀನು ಹೊರಗಡೆ ಇದ್ದರೆ ಇದಕ್ಕಿಂತಲೂ ನರಕ ಅನುಭವಿಸಬೇಕಿತ್ತು. ನೀನು ಇಲ್ಲಿ ಬಂದಿರೋದೇ ಒಳ್ಳೆಯದಾಯಿತು. ಈಗ ಒಂದೇ ಸ್ಥಳದಲ್ಲಿ ಇದ್ದೀಯಾ. ಹೊರಗಡೆ ಇದ್ದರೆ ನೀನು ಎಲ್ಲೆಲ್ಲಿ ಅಲಿಯಬೇಕಿತ್ತೋ ಗೊತ್ತಿಲ್ಲ. ನನಗೆ ಅವರ ಮಾತು ಇಷ್ಟವಾಗಲಿಲ್ಲ. ಅವರ ಮಾತಿನಿಂದ ನನಗೆ ಧೈರ್ಯವೂ ಬರಲಿಲ್ಲ. ನನಗೆ ಗಾಯದ ಮೇಲೆ ಉಪ್ಪು ಹಾಕಿದಂತಾಗಿತ್ತು. ನಾನು ಮೌನವಾಗಿ ಕುಳಿತುಕೊಂಡೆ. ಇನ್ನೇನು ಮಾಡಲು ಸಾಧ್ಯ? ಅಳುವುದನ್ನು ಬಿಟ್ಟು ಇನ್ನೇನು ಮಾಡಲು ಸಾಧ್ಯವಿರಲಿಲ್ಲ. ಹೌದು, ಮಹಿಳೆಯರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು. ಆದರೆ ನಾನು ಆ ಗುಂಪಿಗೆ ಸೇರಿದವಳಲ್ಲ. ಅದು ಬೇರೆ ವಿಷಯ. ನನ್ನ ಜೀವನ ಜೈಲಿನಲ್ಲಿ ಕಳೆಯುತ್ತಿತ್ತು. ನನ್ನ ಜೀವನ ಕಷ್ಟ ಅಂದರೆ ತುಂಬ ಕಷ್ಟದಾಯಕವಾಗಿತ್ತು. ನನ್ನ ಕಣ್ಣಲ್ಲಿ ನೀರು ಬರುವುದು ನಿಂತು ಹೋಗಿತ್ತು. ಊಟ ಮಾಡುತ್ತಿದ್ದೆ. ಇಲ್ಲದಿದ್ದರೆ ನಿಶ್ಶಕ್ತಿಯಿಂದ ಜ್ಞಾನ ತಪ್ಪಿ ಬೀಳಬಹುದೆಂದು ನನಗಾಗಿ ಏನಾದರೂ ಮಾಡಬೇಕಾಗಿತ್ತು. ಜೈಲಿನಲ್ಲಿ ನನ್ನ ಶೀಲದ ಜೊತೆ ಪದೇ ಪದೇ ಆಟ ಆಡುತ್ತಿದ್ದರು. ಆ ಜೈಲರ್ ಎಲ್ಲರಿಗೂ ಹೀಗೆ ಮಾಡುತ್ತಿದ್ದರು. ಆದರೆ ಈಗ ನನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲಿ ಸುಂದರ ಹುಡುಗಿಯರು ಇರಲಿಲ್ಲ. ಹೀಗಾಗಿ ಅವರ ದೃಷ್ಟಿ ನನ್ನ ಮೇಲೆ ಇತ್ತು. ಅವರು ನನಗೆ ಹಿಂಸಿಸುತ್ತಿದ್ದರು, ಬೈಯುತ್ತಿದ್ದರು. ಆದರೆ ಯಾವುದೇ ಕೆಲಸ ಮಾಡಲು ಬಿಡುತ್ತಿರಲಿಲ್ಲ. ಏಕೆಂದರೆ ನನ್ನ ಸೌಂದರ್ಯ ಹಾಳಾಗಬಾರದೆಂದು. ಒಂದು ದಿನ ನಾನು ತರಕಾರಿ ಕತ್ತರಿಸಲು ಕುಳಿತುಕೊಂಡೆ. ಅವರು ನನ್ನನ್ನು ಎಬ್ಬಿಸಿದರು ಮತ್ತು ಹೇಳಿದರು, ನೀನು ಇದನ್ನೆಲ್ಲ ಮಾಡಬೇಡ ಎಂದು. ನನಗೆ ಬಿಸಿಲಿನಲ್ಲಿ ಹೋಗಲು ಬಿಡುತ್ತಿರಲಿಲ್ಲ. ಇವಳು ಯಾವ ರೀತಿ ಹೆಂಗಸೆಂದು ನಾನು ಅಂದುಕೊಳ್ಳುತ್ತಿದ್ದೆ. ಇವಳು ಯಾರ ಹೆಂಡತಿ? ಯಾವ ತಾಯಿ ಮಕ್ಕಳನ್ನು ಬಿಡುವುದಿಲ್ಲ. ಜೈಲಿನಲ್ಲಿ ಎಲ್ಲರೂ ಅವಳನ್ನು ಶಪಿಸುತ್ತಿದ್ದರು. ಇವಳು ಸಾಯಲಿ ಎಂದು. ಒಂದು ದಿನ ಯಾರ ಶಾಪ ತಟ್ಟಿತೋ ಗೊತ್ತಿಲ್ಲ. ಅವಳು ಮೇಲ್ಛಾವಣಿಯಿಂದ ಕೆಳಕ್ಕೆ ಬಿದ್ದಳು. ಆ ಸಮಯದಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ಒಂದು ವೇಳೆ ಅಲ್ಲಿ ಯಾರಾದರೂ ಇದ್ದರೆ ಅವರೇ ನನ್ನನ್ನು ತಳ್ಳಿದರು ಎಂದು ಹೇಳುತ್ತಿದ್ದಳು. ಅವಳು ಕಾಲು ಜಾರಿ ಕೆಳಗೆ ಬಿದ್ದಿದ್ದಳು. ಅದರ ನಂತರ ಬಹುಶಃ ಅವಳ ಕಣ್ಣುಗಳು ನರಕದಲ್ಲಿ ತೆರೆದಿರಬಹುದು. ಆದರೆ ನಮಗೆ ಹೆಚ್ಚು ದಿನ ನೆಮ್ಮದಿ ಸಿಗಲಿಲ್ಲ. ಇವರ ನಂತರ ಪುನಃ ತುಂಬ ಕಟ್ಟುನಿಟ್ಟಿನ ಮಹಿಳಾ ಜೈಲರ್ ಇಲ್ಲಿಗೆ ಬಂದರು. ಆದರೆ ಅವರು ನಮ್ಮಿಂದ ಯಾವುದೇ ಕೆಟ್ಟ ಕೆಲಸವನ್ನು ಮಾಡಿಸಿಕೊಳ್ಳುತ್ತಿರಲಿಲ್ಲ. ನನ್ನ ಒಳ್ಳೆಯ ನಡತೆ ಮತ್ತು ಕಡಿಮೆ ವಯಸ್ಸಿನ ಕಾರಣದಿಂದ ನನ್ನ ಕೇಸ್ ಪುನಃ ಓಪನ್ ಮಾಡಲಾಯಿತು. ಹೊಸ ಹೊಸ ವಕೀಲರಿಗೆ ಇಂತಹ ಕೇಸ್ ಫೈಲ್ ಕೊಡುತ್ತಾರೆ. ಯಾರೂ ವಾದಿಸುವವರು ಇಲ್ಲದಿರುವಾಗ ಇಂತಹ ಕೇಸ್ ಫೈಲ್ ಅವರಿಗೆ ಕೊಟ್ಟರೆ ಅವರಿಗೆ ಅನುಭವ ಬರುತ್ತದೆ. ಹಾಗೆ ನನ್ನ ಕೇಸ್ ಫೈಲ್ ಕೂಡ ವಕೀಲರ ಕೈಗೆ ಹೋಗಿತ್ತು. ಅವರು ಕೂಡ ಒಬ್ಬ ಮಹಿಳೆಯಾಗಿದ್ದರು. ಅವರು ಇದರ ಬಗ್ಗೆ ತಿಳಿದುಕೊಳ್ಳಲು ನನ್ನ ಭೇಟಿಯಾಗಲು ಬಂದಿದ್ದರು. ನಾನು ಅವರಿಗೆ ಎಲ್ಲವನ್ನು ಹೇಳಿದೆ. ಅವರು ಹೇಳಿದರು, ಈ ವಿಷಯ ಎಂಥ ಮೂರ್ಖರಿಗಾದರೂ ಗೊತ್ತಿರುತ್ತದೆ.
ಯಾವುದಾದರೂ ಹುಡುಗಿಯ ಮದುವೆ ಇಂತಹ ಶ್ರೀಮಂತ ವ್ಯಕ್ತಿಯೊಂದಿಗೆ ನಡೆದರೆ ಮದುವೆಯ ಮೊದಲನೇ ದಿನವೇ ಅವರನ್ನು ಏಕೆ ಸಾಯಿಸುತ್ತಾಳೆ? ಅವಳಿಗೆ ಅವನ ಹೆಂಡತಿಯಾಗಿದ್ದರೆ ಹೆಚ್ಚು ಪ್ರಯೋಜನ ಇದೆ. ಆದರೆ ವಿಧಿ ನಮ್ಮ ಜೊತೆ ಕೆಟ್ಟ ಆಟ ಆಡಿದಾಗ ಈ ರೀತಿ ನಡೆಯುತ್ತದೆ. ಇಂಥ ವಿಷಯಗಳು ಪಕ್ಕಕ್ಕೆ ಹೋಗುತ್ತವೆ. ಇದರ ಬಗ್ಗೆ ಯಾರೂ ಗಮನ ಕೊಡುವುದಿಲ್ಲ. ಆದರೆ ನೀನು ಯೋಚಿಸಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಹಾಗೆ ಅವರು ನನಗೆ ಸಹಾಯ ಮಾಡಿದರು. 11 ತಿಂಗಳ ಹೋರಾಟದ ನಂತರ ನನಗೆ ಜೈಲಿನಿಂದ ಬಿಡುಗಡೆ ಸಿಕ್ಕಿತ್ತು. ನಾನು 5 ವರ್ಷಗಳ ನಂತರ ಜೈಲಿನಿಂದ ಬಿಡುಗಡೆ ಹೊಂದಿದ್ದೆ. ನಾನು ಮದುವೆ ಮಾಡಿಕೊಂಡಾಗ 18 ವರ್ಷ. ಈಗ ನನಗೆ 23 ವರ್ಷ. ಆದರೂ ನಾನು ಸುಂದರವಾಗಿಯೇ ಇದ್ದೆ, ಕುಮಾರಿಯಾಗಿರಲಿಲ್ಲ. ನಾನು ಯೋಚನೆ ಮಾಡಿದ್ದೆ, ಬೇರೆ ಯಾರನ್ನಾದರೂ ಮದುವೆ ಮಾಡಿಕೊಂಡು ಒಳ್ಳೆಯ ಜೀವನ ನಡೆಸಬೇಕೆಂದು. ಅಮ್ಮನನ್ನು ಭೇಟಿ ಮಾಡಬೇಕೆಂದುಕೊಂಡೆ. ನನ್ನನ್ನು ಭೇಟಿಯಾಗಲು ಯಾರೂ ಬಂದಿರಲಿಲ್ಲ. ಬಿಡುಗಡೆಯಾಗುತ್ತಿರುವ ವಿಷಯ ನಮ್ಮ ಮನೆಯವರಿಗೆ ತಿಳಿಸಲಾಗಿತ್ತು. ಇದನ್ನು ನನ್ನ ವಕೀಲರು ನನಗೆ ಹೇಳಿದರು. ನಾನು ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ನನ್ನ 3ನೇ ಅಕ್ಕ ಕುಳಿತಿದ್ದಳು. ಅಮ್ಮನನ್ನು ನೋಡಲು ಬಂದಿರಬಹುದು. ಹೆಚ್ಚಾಗಿ ಅವಳು ಯಾವಾಗಲೂ ಮನೆಗೆ ಬರುತ್ತಿರಲಿಲ್ಲ, ಏಕೆಂದರೆ ಅವಳ ಗಂಡ ಅವಳನ್ನು ತುಂಬ ಅನುಮಾನಿಸುತ್ತಿದ್ದ. ಅವಳನ್ನು ಹೊರಗೆ ಎಲ್ಲಿಗೂ ಹೋಗಲು ಬಿಡುತ್ತಿರಲಿಲ್ಲ. ನಾನು ಅವಳನ್ನು ನೋಡಿ ತಬ್ಬಿಕೊಳ್ಳಲು ಹೋದೆ. ನಾನು ನನ್ನ ಅಕ್ಕನನ್ನು ಇಷ್ಟು ವರ್ಷಗಳ ನಂತರ ನೋಡುತ್ತಿದ್ದೆ. ನನಗೆ ಖುಷಿ ದುಃಖ ಎರಡೂ ಒಟ್ಟಿಗೆ ಆಗುತ್ತಿತ್ತು. ನಾನು ಅವಳನ್ನು ತಬ್ಬಿಕೊಳ್ಳಲು ಹೋದಾಗ ಅವಳು ನನ್ನನ್ನು ದೂರ ತಳ್ಳಿದಳು ಮತ್ತು ಹೇಳಿದಳು, ನೀನು ಎಲ್ಲಿಂದ ಬಂದಿರುವೆ? ನಿನ್ನಿಂದಾಗಿ ಊರಿನಲ್ಲಿ ನಮ್ಮ ಪೂರ್ತಿ ಕುಟುಂಬಕ್ಕೆ ಅವಮಾನ ಆಗಿದೆ. ನಾವು ಗೌರವ ಮರ್ಯಾದೆ ಎರಡನ್ನೂ ಕಳೆದುಕೊಂಡಿದ್ದೇವೆ. ಮತ್ತೆ ಈಗ ನೀನು ಯಾವ ಮುಖ ಇಟ್ಟುಕೊಂಡು ಇಲ್ಲಿಗೆ ಬಂದಿರುವೆ? ನಾನು ಹೇಳಿದೆ, ಅಮ್ಮನನ್ನು ನೋಡಲು ಬಂದಿದ್ದೇನೆ. ಅವಳು ಹೇಳಿದಳು, ಅಮ್ಮ? ಯಾವ ಅಮ್ಮ? ನಿನ್ನ ಅಮ್ಮ ಈ ಪ್ರಪಂಚ ಬಿಟ್ಟು ಹೋಗಿದ್ದಾರೆ. ಅವರು ಈ ಜನರ ಅವಮಾನದ ಮಾತುಗಳನ್ನು ಕೇಳಿ ಕೇಳಿ ಸಾವನ್ನಪ್ಪಿದ್ದಾರೆ ಮತ್ತು ನಿನ್ನಿಂದಾಗಿ ನನ್ನ ಗಂಡ ನನಗೆ ವಿಚ್ಛೇದನ ನೀಡಿದ್ದಾನೆ. ಅವರು ಹೇಳಿದರು, ನಿಮ್ಮ ತಂಗಿ ಅವಳ ಗಂಡನನ್ನು ಕೊಂದಿದ್ದಾಳೆ. ನೀನು ನಿನ್ನ ಗಂಡನನ್ನು ಕೊಲ್ಲುವೆ ಎಂದು. ಅಮ್ಮ, ಈ ಮನೆ ನನ್ನ ಹೆಸರಿಗೆ ಮಾಡಿದ್ದಾರೆ. ನಾನು ನನ್ನ ಮಕ್ಕಳ ಜೊತೆ ಇಲ್ಲಿ ಇದ್ದೇನೆ. ನಿನಗೆ ಇಲ್ಲಿರಲು ಯಾವುದೇ ಅವಕಾಶ ಇಲ್ಲ. ನೀನು ಇಲ್ಲಿಂದ ಹೊರಡಬಹುದು. ಅವಳು ನನಗೆ ಒಳಗೆ ಕಾಲಿಡಲು ಬಿಡಲಿಲ್ಲ. ಎಲ್ಲವೂ ಹೊರಗೆ ಮುಗಿಸಿದ್ದಳು. ಬದುಕಿರುವಾಗಲೇ ನನ್ನನ್ನು ಸಾಯಿಸಿ ಬಿಟ್ಟಿದ್ದಳು. ಆನಂತರ ತಿಳಿಯಿತು, ಅವಳು ಬೇರೆ ಯಾರನ್ನು ಮದುವೆ ಮಾಡಿಕೊಳ್ಳುತ್ತಿದ್ದಾಳೆ ಎಂದು. ಮತ್ತು ಅವನಿಗೆ ಹೇಳಿದ್ದಾಳೆ, ಈ ಮನೆ ನಿನ್ನ ಹೆಸರಿಗೆ ಮಾಡುತ್ತೇನೆ. ನೀನು ನನ್ನನ್ನು ಮದುವೆ ಮಾಡಿಕೊಂಡು ನನ್ನ ಮತ್ತು ನನ್ನ ಮಕ್ಕಳನ್ನು ನೋಡಿಕೊ ಎಂದು. ಅವಳಿಗೆ ಸಂಪಾದಿಸುವ ಯಾವ ದಾರಿಯೂ ಗೊತ್ತಿರಲಿಲ್ಲ. ನಾಳೆ ಅವಳ ಮದುವೆ ಇತ್ತು. ಇದೆಲ್ಲವನ್ನು ನನಗೆ ಎದುರು ಮನೆಯ ಆಂಟಿ ಹೇಳಿದರು. ಅವರು ನನ್ನನ್ನು ನೋಡಿ ಒಂದು ರಾತ್ರಿ ಅಲ್ಲಿ ಉಳಿಯಲು ಅವಕಾಶ ಮಾಡಿಕೊಟ್ಟರು. ಆದರೆ ನಾನು ಯಾವಾಗಲೂ ಅಲ್ಲಿ ಇರಲು ಸಾಧ್ಯವಿರಲಿಲ್ಲ. ಊರಿನ ಜನರಿಗೆ ನಾನು ಬಿಡುಗಡೆಯಾಗಿ ಬಂದಿರೋ ವಿಷಯ ತಿಳಿಯಿತು. ಅವರು ನನ್ನ ಜೊತೆ ಮಾತನಾಡಲು ಬಯಸಿದ್ದರು. ಏಕೆ ಅನ್ನೋದು ಗೊತ್ತಿರಲಿಲ್ಲ. ನನ್ನ ಕತೆ ಕೇಳಲೋ ಅಥವಾ ನನಗೆ ಬೈಯಲೋ ಗೊತ್ತಿಲ್ಲ. ಆದರೆ ನಾನು ಇವೆರಡನ್ನೂ ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ಜೀವನ ನಾಶವಾಗಿ ಹೋಗಿತ್ತು. ಯೋಚನೆ ಮಾಡುತ್ತಿದ್ದೆ, ಇದರಲ್ಲಿ ನನ್ನ ತಪ್ಪೇನಿದೆ? ನಾನು ಏನು ಮಾಡಿದೆ? ಆದರೆ ನನಗೆ ಒಂದು ಸಮಾಧಾನ ಇತ್ತು. ನನ್ನ ಮದುವೆ ಒಳ್ಳೆಯ ವ್ಯಕ್ತಿಯೊಂದಿಗೆ ನಡೆದಿತ್ತೆನ್ನುವುದು. ನನ್ನ ಮೇಲೆ ಕೆಟ್ಟ ದೃಷ್ಟಿ ಬೀರಲಾಗಿತ್ತು. ಈಗಲೂ ನಾನು ಸುಧಾರಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನನಗೆ ಈಗಲೂ ನೆಮ್ಮದಿ ಸಿಗುವ ಲಕ್ಷಣಗಳು ಕಾಣಿಸಲಿಲ್ಲ. ಒಬ್ಬರ ಜೊತೆ ವಿಧಿ ಇಷ್ಟು ಕೆಟ್ಟದಾಗಿ ನಡೆದುಕೊಳ್ಳಲು ಹೇಗೆ ಸಾಧ್ಯ? ನನ್ನ ಅಕ್ಕನಿಗೆ ಹೇಳಿದ್ದೆ, ಒಂದು ರಾತ್ರಿಯಾದರೂ ಇಲ್ಲಿ ಇರಲು ಬಿಡು. ಇದು ನಾನು ಹುಟ್ಟಿ ಬೆಳೆದ ಅದೇ ಮನೆಯಾಗಿತ್ತು. ನಾವು ಇಲ್ಲಿ ಒಟ್ಟಿಗೆ ಆಡಿ ಬೆಳೆದಿದ್ದೆವು. ಎಷ್ಟು ಸಂತೋಷದಿಂದ ಸಮಯ ಕಳೆದಿದ್ದೆವು ಮತ್ತು ಇಲ್ಲಿಂದಲೇ ಮದುಮಕ್ಕಳಾಗಿ ಹೋಗಿದ್ದೆವು. ನನ್ನ ಜೊತೆ ಇಷ್ಟು ಅಮಾನವೀಯವಾಗಿ ನಡೆದುಕೊಳ್ಳಬೇಡ. ಅವಳು ಹೇಳಿದಳು, ಒಂದು ರಾತ್ರಿ ನಿನಗೆ ಇಲ್ಲಿರಲು ಅವಕಾಶ ಕೊಟ್ಟರೆ ಪುನಃ ನನ್ನ ಜೀವನ ನಿನ್ನಿಂದಾಗಿ ನಾಶವಾಗಿ ಹೋಗುತ್ತದೆ. ನನ್ನ ಗಂಡ ನನ್ನನ್ನು ನನ್ನ ಮಕ್ಕಳನ್ನು ಬಿಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಆಗಬೇಕು? ಈಗ ನೀನು ಏನು ಬಯಸುತ್ತಿರುವೆ? ಇವನು ಕೂಡ ನನ್ನನ್ನು ಬಿಟ್ಟು ಹೋಗಬೇಕೇ? ಇವನೇನು ಒಳ್ಳೆಯ ವ್ಯಕ್ತಿಯಲ್ಲ. ಅವನಿಗೆ ಈಗಾಗಲೇ 2 ಹೆಂಡತಿಯರಿದ್ದಾರೆ. ಆದರೂ ಅವನು ನನ್ನನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿದ್ದಾನೆ. ಅದು ಆಸೆಗೆ ಬಿದ್ದು. ನನ್ನ ಪರಿಸ್ಥಿತಿ ನಿನಗಿಂತಲೂ ಕೆಟ್ಟದಾಗಿದೆ. ನಿನ್ನ ಜೊತೆ ಯಾರೂ ಇಲ್ಲ, ಆದರೆ ನನ್ನ ಜೊತೆ 3 ಜೀವಗಳಿವೆ. ಅವಳ ಕಣ್ಣುಗಳಲ್ಲಿ ನೀರು ಬರುತ್ತಿತ್ತು. ಅವಳು ಕೈ ಮುಗಿದು ಕೇಳಿಕೊಂಡಳು, ನನ್ನನ್ನು ಕ್ಷಮಿಸು ಮತ್ತು ಇಲ್ಲಿಂದ ಹೊರಟು ಹೋಗು. ನಾನು ತಲೆ ಬಗ್ಗಿಸಿ ಹೇಳಿದೆ, ಸರಿ. ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ. ನಿನ್ನ ಅದೃಷ್ಟ ಚೆನ್ನಾಗಿರಲಿ. ನಾನು ನಿನಗೆ ಕೆಟ್ಟದಾಗಲಿ ಎಂದು ಬಯಸುವವಳಲ್ಲ. ಇದು ನಿನಗೂ ಗೊತ್ತಿದೆ ಎಂದು ಹೇಳಿ ಅಲ್ಲಿಂದ ಬಂದೆ. ಸ್ವತಃ ಕಷ್ಟದಲ್ಲಿರುವ ವ್ಯಕ್ತಿ ಇನ್ನೊಬ್ಬರಿಗೆ ಹೇಗೆ ತೊಂದರೆಯಾಗುತ್ತಾನೆ ಎನ್ನುವುದು ನನಗೆ ಅರ್ಥವಾಗುತ್ತಿಲ್ಲ. ನಾನೇ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದೆ. ನನ್ನ ಗಂಡ ಮದುವೆ ಮೊದಲ ರಾತ್ರಿ ತೀರಿಕೊಂಡಿದ್ದರು ಮತ್ತು ನನ್ನನ್ನು ಮನೆಯಿಂದ ಹೊರಹಾಕಲಾಗಿದೆ. ಇದು ನನಗೆ ಸುಲಭದ ವಿಷಯವಾಗಿತ್ತೆ. ನಾನು ಅಲ್ಲಿ ಇಲ್ಲಿ ಅಲಿಯುತ್ತಿದ್ದೆ. ಈಗ ರಾತ್ರಿಯಾಗುತ್ತಿತ್ತು. ನಾನು ರಸ್ತೆಯಲ್ಲಿ ಕುಳಿತು ಅಳುತ್ತಿದ್ದೆ. ನಾನು ಈಗ ಎಲ್ಲಿಗೆ ಹೋಗುವುದು? ಏನು ಮಾಡೋದು? ಜೈಲಿನಲ್ಲಿ ಆ ಹೆಂಗಸು ಹೇಳಿರೋದು ಸರಿಯಾಗಿತ್ತು. ಪ್ರಪಂಚ ದೊಡ್ಡ ಜೈಲು, ನೀನು ಚಿಕ್ಕ ಜೈಲಿಗೆ ಬಂದಿದ್ದೀಯಾ? ಅಲ್ಲಿ ನಿನಗೆ ಇದಕ್ಕಿಂತಲೂ ಕೆಟ್ಟದಾಗುತ್ತದೆ ಎಂದಿದ್ದಳು. ಈಗ ರಾತ್ರಿಯಾಗಿತ್ತು. ನಾನು ಸುಂದರವಾದ ಹುಡುಗಿ ರಸ್ತೆಯಲ್ಲಿ ಅಳುತ್ತಾ ಕುಳಿತಿದ್ದೆ, ಅದು ಒಂಟಿಯಾಗಿ. ನನ್ನ ಅಕ್ಕ ಇಲ್ಲಿ ಹತ್ತಿರದಲ್ಲೇ ಇದ್ದಳು. ಆದರೂ ನಾನು ಅಲ್ಲಿಗೆ ಹೋಗುವಂತಿರಲಿಲ್ಲ.
ಈಗ ನನಗೆ ತುಂಬ ಹಸಿವೆಯಾಗುತ್ತಿತ್ತು. ನಾನು ಆಕಾಶದ ಕಡೆ ನೋಡುತ್ತಾ ಯೋಚಿಸುತ್ತಿದ್ದೆ, ವಿಧಿ ನನ್ನ ಜೊತೆ ಏಕೆ ಇಷ್ಟೊಂದು ಕ್ರೂರವಾಗಿ ನಡೆದುಕೊಳ್ಳುತ್ತದೆ ಎಂದು. ನಾನು ಜೈಲಿನಲ್ಲಿರುವಾಗ ತುಂಬ ಜನರನ್ನು ಭೇಟಿಯಾಗಿದ್ದೆ. ನಾನು ಎಲ್ಲರಿಂದಲೂ ಸಹಾಯದ ಅಪೇಕ್ಷೆ ಮಾಡುತ್ತಿದ್ದೆ. ಒಬ್ಬ ವ್ಯಕ್ತಿಗೆ ಹೇಳಿದ್ದೆ, ನೀನು ನನ್ನನ್ನು ಮದುವೆ ಮಾಡಿಕೊಳ್ಳುತ್ತೀಯಾ? ನಿನ್ನ ಹೆಂಡತಿಯಾಗಿ ಇರುತ್ತೇನೆ. ಹೇಗಾದರೂ ಮಾಡಿ ನನ್ನನ್ನು ಇಲ್ಲಿಂದ ಹೊರಗೆ ಕರೆದುಕೊಂಡು ಹೋಗೆಂದು. ಇದು ಆ ದಿನಗಳ ವಿಷಯವಾಗಿತ್ತು. ನಾನು ಆ ದಿನಗಳಲ್ಲಿ ಹೇಗಾದರೂ ಮಾಡಿ ಜೈಲಿನಿಂದ ಹೊರಗೆ ಬರಬೇಕೆಂದುಕೊಳ್ಳುತ್ತಿದ್ದೆ. ಆದರೆ ಇಂದು ನಾನು 5 ವರ್ಷಗಳ ನಂತರ ಹೊರಗಡೆ ಬಂದಿದ್ದೆ. ಆ ದಿನ ಆ ವ್ಯಕ್ತಿ ಹೇಳಿದ್ದನು, ಅದು ಮಾತ್ರ ಸಾಧ್ಯವಿಲ್ಲ. ನನಗೆ ಈಗಾಗಲೇ ಒಬ್ಬಳು ಹೆಂಡತಿ ಇದ್ದಾಳೆ. ಸ್ವಲ್ಪ ಸಮಯದ ನಂತರ ನಾನು ನೋಡಿದ್ದೆ, ನನ್ನ ಎದುರಿಗೆ ಒಬ್ಬ ವ್ಯಕ್ತಿ ನಿಂತಿದ್ದ. ಆದರೆ ಅವನು ನನ್ನನ್ನು ನೋಡಲಿಲ್ಲ. ಅವನು ಫಕೀರನಿರಬಹುದು. ಭಿಕ್ಷೆ ಬೇಡುತ್ತಾ ಬೇಡುತ್ತಾ ಇಲ್ಲಿಗೆ ಬಂದಿದ್ದನು. ನಾನು ಯೋಚಿಸುತ್ತಿದ್ದೆ, ನನ್ನ ಜೀವನ ಹೀಗೇ ನಡೆಯುತ್ತದೆಯೇ? ನಾನು ಈಗ ಬದುಕಬೇಕೆಂದರೆ ಏನಾದರೂ ಮಾಡಲೇಬೇಕು. ನಾನು ಕೂಡ ರಸ್ತೆಯಲ್ಲಿ ಭಿಕ್ಷೆ ಬೇಡುತ್ತಾ ತಿರುಗಬೇಕೆ? ಇದು ಅದೇ ಊರು, ನಾನು ಹುಟ್ಟಿ ಬೆಳೆದು ದೊಡ್ಡವಳಾದ ಊರು. ಇಲ್ಲಿ ನನ್ನ ಗೆಳತಿಯರಿದ್ದಾರೆ, ಸಂಬಂಧಿಕರಿದ್ದಾರೆ. ಅವರೆಲ್ಲರೂ ನನ್ನನ್ನು ಗುರುತಿಸುತ್ತಾರೆ. ಅಂಗಡಿಯವರು ನನ್ನನ್ನು ಗುರುತಿಸುತ್ತಾರೆ. ಅವರು ನಾನು ಭಿಕ್ಷೆ ಬೇಡುವುದನ್ನು ನೋಡಿದರೆ ನನ್ನ ಬಗ್ಗೆ ಏನೆಂದುಕೊಳ್ಳುವುದಿಲ್ಲ. ಮತ್ತು ನಾನು ಏನು ಮಾಡೋದು? ನಾನು ಯೋಚಿಸಿದ್ದೆ, ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ನಾನು ಈ ಹಿಂದೆಯೇ ಇದನ್ನು ಮಾಡಬೇಕಿತ್ತು. ಹೀಗೆ ಬದುಕುವುದಕ್ಕಿಂತ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಒಳ್ಳೆಯದು. ಹೀಗೆ ಬದುಕುವುದರಿಂದ ಏನು ಪ್ರಯೋಜನ? ನಾನು ನನ್ನ ಗಂಡ ಮರಣ ಹೊಂದಿದಾಗಲೇ ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕಿತ್ತು. ಆಗ ಇಷ್ಟೆಲ್ಲ ಶಿಕ್ಷೆ ಅನುಭವಿಸುವ ಅವಶ್ಯಕತೆ ಇರಲಿಲ್ಲ. ಹೌದು, ನಾನು ಈ ಮೊದಲೇ ಇದನ್ನು ಏಕೆ ಯೋಚನೆ ಮಾಡಲಿಲ್ಲ? ನನ್ನ ಮನಸ್ಸಿಗೆ ಈ ಯೋಚನೆ ಬಂದ ಮೇಲೆ ನಾನು ಇದನ್ನು ಮಾಡಲೇಬೇಕೆಂದೆನಿಸಿತು. ಹೌದು, ನಾನು ಬದುಕಿರುವುದಕ್ಕಿಂತಲೂ ಸಾಯುವುದೇ ಉತ್ತಮ. ನನಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ಬೆಳಗಾಗುತ್ತಿದ್ದಂತೆ ನಾನು ಸಾವಿಗೆ ಶರಣಾಗುತ್ತೇನೆ. ಈಗಲೂ ಅಲ್ಲಿ ಕುಳಿತು ಅಳುತ್ತಿದ್ದೆ. ಆಗ ಒಂದು ವಿಚಿತ್ರ ನಡೆಯಿತು. ಈ ರೀತಿ ನಡೆಯಬಹುದೆಂದು ನಾನು ಊಹಿಸಿರಲಿಲ್ಲ. ನಾನು ಹಿಂತಿರುಗಿ ನೋಡಿದೆ. ನನಗೆ ನನ್ನ ಉಸಿರೇ ನಿಂತು ಹೋದಂತಾಯಿತು. ನಾನು ಈ ಸ್ವಲ್ಪ ಸಮಯದ ಹಿಂದೆ ನೋಡಿದ ಅದೇ ಫಕೀರ ನನ್ನ ಹಿಂದೆ ನಿಂತಿದ್ದ. ನಾನು ಹೆದರಿ ಹಿಂದೆ ಸರಿದೆ. ನನಗೆ ಅವನ ಮುಖ ಕಾಣಿಸುತ್ತಿರಲಿಲ್ಲ. ನಾನು ಕೇಳಿದೆ, ನೀನು ಯಾರು? ನನ್ನಿಂದ ಏನು ಬಯಸುತ್ತಿರುವೆ? ಅವನು ಹೇಳಿದನು, ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು. ನಾನು ಇದೇ ಊರಿನವನು. ಇಲ್ಲಿ ಭಿಕ್ಷೆ ಬೇಡಲು ಶುರು ಮಾಡಿ ತುಂಬ ವರ್ಷಗಳಾಯಿತು. ಅವನ ಧ್ವನಿ ಯುವಕನ ಧ್ವನಿ ಹಾಗೆ ಇತ್ತು, ಆದರೆ ದೇಹ ಮುಪ್ಪಾಗಿತ್ತು. ನಾನು ಧೈರ್ಯದಿಂದ ಕೇಳಿದೆ, ನಿನಗೇನು ಬೇಕು? ಅವನು ಹೇಳಿದನು, ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ. ಅವನ ಈ ಮಾತಿನಿಂದ ನಾನು ಆಶ್ಚರ್ಯಗೊಂಡೆ. ನಾನು ಹೇಳಿದೆ, ಹೌದು, ನನ್ನ ಬಗ್ಗೆ ಎಲ್ಲ ವಿಷಯ ತಿಳಿದುಕೊಂಡು ನನ್ನ ಅಸಹಾಯಕತೆಯ ಲಾಭ ಪಡೆದುಕೊಳ್ಳಲು ಬಯಸುತ್ತಿದ್ದೀರಿ. ನಿಮಗೆ ಗೊತ್ತಾ, ನಾನು ಕುಖ್ಯಾತಿ ಪಡೆದುಕೊಂಡಿದ್ದೇನೆ. ನನ್ನನ್ನು ಮೋಸಗಾರ್ತಿ, ಕೊಲೆಗಾರ್ತಿ, ದರಿದ್ರ ಎಂದುಕೊಂಡಿದ್ದಾರೆ. ನಾನು ಜೈಲುವಾಸ ಅನುಭವಿಸಿ ಬಂದಿದ್ದೇನೆ. ಆಗ ಅವರು ಹೇಳಿದರು, ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. ಒಂದು ವೇಳೆ ನಿಮ್ಮನ್ನು ಯಾರು ಮದುವೆ ಮಾಡಿಕೊಳ್ಳದಿದ್ದರೆ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ ಎಂದು ಯೋಚನೆ ಮಾಡಿದ್ದೀರಾ? ನಾನು ಸುಮ್ಮನಾದೆ, ಏಕೆಂದರೆ ನನ್ನ ಪರಿಸ್ಥಿತಿ ಹಾಗೇ ಇತ್ತು. ಅವನು ಹೇಳಿದನು, ನನ್ನನ್ನು ಮದುವೆ ಮಾಡಿಕೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತದೆ. ನಾನು ಹೇಳಿದೆ, ನನಗೆ ಒಳ್ಳೆಯದು ಕೆಟ್ಟದರ ಯೋಚನೆ ಇಲ್ಲ. ನಾನು ಸಾಕಷ್ಟು ನೋವು ಅನುಭವಿಸಿದ್ದೇನೆ. ಈಗ ಅನುಕೂಲ ಅನಾನುಕೂಲದ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ? ಅವನು ಹೇಳಿದನು, ಹಾಗಿದ್ದರೆ ನನ್ನನ್ನು ಮದುವೆ ಮಾಡಿಕೊಳ್ಳಿ, ಎಲ್ಲವೂ ಸರಿ ಹೋಗುತ್ತದೆ. ನಾನು ಒಂದು ಕಡೆ ಕುಳಿತು ಅಳುತ್ತಿದ್ದೆ. ನನಗೆ ಒಬ್ಬ ಫಕೀರನ ಜೊತೆ ಮದುವೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿತ್ತೆ. ಇನ್ನೂ ನನ್ನ ಜೀವನದಲ್ಲಿ ಏನೇನು ನೋಡಬೇಕೋ ಗೊತ್ತಿಲ್ಲ. ನಾನು ಹೇಳಿದೆ, ಸರಿ, ನಾನು ನಿಮ್ಮ ಜೊತೆ ಮದುವೆ ಮಾಡಿಕೊಳ್ಳುತ್ತೇನೆ. ಅವನಿಗೆ ಅಷ್ಟೇನು ಖುಷಿಯಾದಂತೆ ಕಾಣಿಸಲಿಲ್ಲ. ಹಾಗಿದ್ದರೆ ಬನ್ನಿ ನನ್ನ ಜೊತೆ ಎಂದು ನನ್ನ ಕೈ ಹಿಡಿದು ಕರೆದುಕೊಂಡು ಹೋದನು. ನಾನು ಅವನ ಮುಖವನ್ನು ನೋಡಿರಲಿಲ್ಲ. ಮುಖ ನೋಡುವುದರಿಂದ ಏನು ಪ್ರಯೋಜನ? ನಮ್ಮ ಮದುವೆ ನಡೆದಿತ್ತು. ನನ್ನ ಎದುರಿಗೆ ಮದುವೆಯ ಕಾಗದ ಪತ್ರಗಳಿದ್ದವು. ಅದಕ್ಕೆ ನಾನು ಸಹಿ ಮಾಡಿದ್ದೆ. ನಾನು ಅದನ್ನು ಓದಲಿಲ್ಲ. ಅವನು ಹೇಳಿದ್ದ, ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು. ನನಗೆ ಅವನಿಂದ ಸ್ಪಷ್ಟನೆ ಪಡೆದುಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ನನಗೆ ಆಶ್ರಯ ಬೇಕಿತ್ತು, 2 ಹೊತ್ತಿನ ಊಟ, ಸಮಾಜದಲ್ಲಿ ಗೌರವ ಬೇಕಿತ್ತು. ನನ್ನ ಜೀವನದಲ್ಲಿ ಇಷ್ಟೆಲ್ಲ ನಡೆದಿರುವುದರಿಂದ ಬೇರೆ ಯಾರೂ ನನ್ನನ್ನು ಮದುವೆಯಾಗುವುದಿಲ್ಲ. ನನ್ನ ಸೌಂದರ್ಯವು ನನಗೆ ಮುಳುವಾಗಿತ್ತು. ವಿಧಿ ನನಗೆ ಮೋಸ ಮಾಡಿತ್ತು. ನನ್ನ ಹಣೆ ಬರಹದಲ್ಲಿ ದುಃಖ, ನೋವು ಬಿಟ್ಟು ಬೇರೇನೂ ಬರೆದಿರಲಿಲ್ಲ. ಅವನು ನನ್ನನ್ನು ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬಂದಾಗ ನಾನು ಆಶ್ಚರ್ಯಗೊಂಡಿದ್ದೆ. ಈ ಫಕೀರನಿಗೆ ಒಂದು ಮನೆ ಮತ್ತು ಅದರಲ್ಲಿ ಇಷ್ಟೆಲ್ಲ ಸಾಮಾನುಗಳು ಎಲ್ಲಿಂದ ಬಂದವು? ಅಲ್ಲಿ ಒಂದು ಮಂಟಪ ಕೂಡ ಮಾಡಲಾಗಿತ್ತು. ಅದೇನೇ ಇರಲಿ, ನಾನು ಅಲ್ಲೇ ಕುಳಿತುಕೊಂಡೆ. ಅಲ್ಲಿ ಕೆಲವು ಬಟ್ಟೆಗಳಿದ್ದವು. ಅವರು ಹೇಳಿದರು, ನೀನು ರೆಡಿಯಾಗು. ನೀನು ಹೇಗೆ ಇದ್ದರೂ ನೀನು ನನ್ನ ಮದುಮಗಳೇ. ನಾನು ಕೈಕಾಲು ಮುಖ ತೊಳೆದು ಬರುತ್ತೇನೆ. ನಾನು ಮನಸ್ಸಿನಲ್ಲಿ ಅಂದುಕೊಂಡೆ, ನೀವು ಕೈಕಾಲು ಮುಖ ತೊಳೆಯುವುದು ಅವಶ್ಯಕ. ನಾನು ತಯಾರಾಗಿ ಮಂಟಪದ ಮೇಲೆ ಕುಳಿತುಕೊಂಡೆ. ಅವರು ಕೋಣೆಗೆ ಬಂದಾಗ ಅವರನ್ನು ನೋಡಿ ನಾನು ನಿಬ್ಬೆರಗಾದೆ. ಅವರು ಬೇರೆ ಯಾರೂ ಆಗಿರಲಿಲ್ಲ, ಅವರು ನನ್ನ ಗಂಡ ಆಗಿದ್ದರು. ನಾನು ಹೇಳಿದೆ, ನೀವು ಸತ್ತು ಹೋಗಿದ್ರಿ, ಮತ್ತೆ ಇಲ್ಲಿ ಹೇಗೆ? ನಾನು ನನ್ನ ತಲೆಯನ್ನು ಹಿಡಿದುಕೊಂಡೆ ಮತ್ತು ನಾನು ಪ್ರಜ್ಞೆ ತಪ್ಪಿ ಬಿದ್ದೆ. ನನಗೆ ಪ್ರಜ್ಞೆ ಬಂದಾಗ ಅವರು ನನ್ನ ಪಕ್ಕ ಕುಳಿತಿದ್ದರು. ನಾನು ಕಿರುಚಲು ಪ್ರಯತ್ನಿಸಿದೆ.
ಅವರು ನನ್ನ ಬಾಯಿ ಮೇಲೆ ಕೈ ಹಾಕಿ ಹೇಳಿದರು, ನಾನು ಹೇಳುವುದನ್ನು ಗಮನವಿಟ್ಟು ಕೇಳು. ನಾನು ಸತ್ತಿರಲಿಲ್ಲ. ನನಗೆ ವಿಷ ಕೊಟ್ಟಿದ್ದರು, ಆದರೆ ನಾನು ಬದುಕಿದ್ದೆ. ನಾನು ಡಾಕ್ಟರಿಗೆ ನಾನು ಸತ್ತಿದ್ದೇನೆ ಎಂದು ಸಾಬೀತುಪಡಿಸಲು ಹೇಳಿದೆ. ಆನಂತರ ನೀವು ನಾನು ಸತ್ತ ಮುಖವನ್ನು ನೋಡಿದ್ದೀರಾ? ನಾನು ಹೇಳಿದೆ, ಇಲ್ಲ, ನಾನು ಏನನ್ನು ನೋಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವರು ಹೇಳಿದರು, ನಾನು ಬೇಕಂತಲೇ ಸತ್ತಿದ್ದೇನೆ ಎಂದು ಸಾಬೀತುಪಡಿಸಲು ಹೇಳಿದ್ದೆ. ಇಲ್ಲದಿದ್ದರೆ ಅವರು ನನ್ನನ್ನು ಪುನಃ ಸಾಯಿಸಲು ಪ್ರಯತ್ನಿಸುತ್ತಿದ್ದರು. ನನ್ನ ಮಲತಾಯಿ, ಮಲ ಸಹೋದರ ಇವರು ನನ್ನನ್ನು ಸಾಯಿಸಲು ದೊಡ್ಡ ಪ್ಲ್ಯಾನ್ ಮಾಡಿದ್ದರು. ನನ್ನನ್ನು ತಮ್ಮ ದಾರಿಯಿಂದ ತೆಗೆದುಹಾಕಿದ್ದರು ಮತ್ತು ನೀನು ಇನ್ನೊಂದು ಕಡೆ ಸೇರುವಂತೆ ಮಾಡಿದ್ದರು. ಇದನ್ನೆಲ್ಲ ಅವರು ಆಸ್ತಿಗಾಗಿ ಮಾಡಿದ್ದರು. ನಾನು ಜೀವಂತವಾಗಿಯೇನೋ ಇದ್ದೆ, ಆದರೆ ವಿಷ ನನಗೆ ತುಂಬ ಹಿಂಸೆ ಕೊಟ್ಟಿತ್ತು. ನಾನು 2 ವರ್ಷ ಹಾಸಿಗೆ ಮೇಲೆ ಮಲಗಿದ್ದೆ. ನಾನು ಹೇಗೆ ಬದುಕಿ ಬಂದೇನೋ ಗೊತ್ತಿಲ್ಲ. ನನಗೆ ಒಬ್ಬ ಸ್ನೇಹಿತ ಇದ್ದ. ಅವನು ನನಗೆ ಸಹಾಯ ಮಾಡಿದ. ನನಗೆ ಪ್ರತಿದಿನ ಸಾಯುತ್ತೇನೆ ಎಂದು ಅನಿಸುತ್ತಿತ್ತು. ನಾನು ನಿಧಾನಕ್ಕೆ ಸುಧಾರಿಸಿಕೊಳ್ಳುತ್ತಿದ್ದೆ. ನಾನು 2 ವರ್ಷಗಳ ನಂತರ ಸುಧಾರಿಸಿಕೊಂಡೆ. ಆಗ ನನ್ನ ಬಳಿ ಏನೂ ಇರಲಿಲ್ಲ. ಆಗ ನನಗೆ ನೀನು ಜೈಲಿನಲ್ಲಿ ಇರುವ ವಿಷಯ ತಿಳಿಯಿತು. ನಾನು ಮಹಿಳಾ ವಕೀಲರನ್ನು ಕಳುಹಿಸಿ ನಿನ್ನನ್ನು ಹೊರಗಡೆ ಕರೆದುಕೊಂಡು ಬಂದೆ. ನಿನ್ನನ್ನು ಹೊರಗಡೆ ಕರೆದುಕೊಂಡು ಬರುವುದು ತುಂಬ ಕಷ್ಟವಾಯಿತು. ನನಗೆ ನಾನು ಬದುಕಿದ್ದೇನೆ ಎಂದು ಸಾಬೀತು ಮಾಡುವ ಹಾಗಿರಲಿಲ್ಲ. ನಾನು ನಿನ್ನನ್ನು ಹೇಗೆ ಹೊರಗೆ ಕರೆದುಕೊಂಡು ಬಂದರೂ ನಾನು ನಿನ್ನ ಬೆನ್ನ ಹಿಂದೆ ಇದ್ದೆ. ಫಕೀರನ ವೇಷ ಹಾಕಿಕೊಂಡು ಬಂದಿದ್ದೆ. ಅವರು ನನ್ನ ಆಸ್ತಿ 70% ತಮ್ಮದಾಗಿಸಿಕೊಂಡಿದ್ದಾರೆ. ಆದರೆ ನನ್ನ ಬಳಿ ಇನ್ನೂ 30% ಆಸ್ತಿ ಇದೆ. ಆದರೆ ನನಗೆ ರಕ್ತಪಾತ ಬೇಡ. ಅವರು ನಮ್ಮನ್ನು ಬದುಕಲು ಬಿಡುವುದಿಲ್ಲ. ಹೀಗಾಗಿ ನಮಗೆ ಈಗ ಏನು ಬೇಡ. ಈಗ ನೀನು ನನಗೆ ಸಿಕ್ಕಿರುವೆ. ನಾವು ಬೇರೆ ನಗರಕ್ಕೆ ಹೋಗೋಣ. ಅಲ್ಲಿ ನಮ್ಮ ತಂದೆ ಇನ್ನೊಂದು ಬಂಗಲೆ ಇದೆ ಮತ್ತು ಅಲ್ಲಿ ಸಣ್ಣ ವ್ಯಾಪಾರ ಇದೆ. ನಾವು ಅಲ್ಲಿಗೆ ಹೋಗಿ ಇರೋಣ. ನನ್ನನ್ನು ಕ್ಷಮಿಸಿಬಿಡು. ನನಗೆ ಇದನ್ನೆಲ್ಲ ಮಾಡಲು ತುಂಬ ಸಮಯ ಬೇಕಾಯಿತು. ನೀನು ನನ್ನ ಹೆಂಡತಿ. ನನಗೆ ಯಾವಾಗಲೂ ನೀನು ನೆನಪಾಗುತ್ತಿದ್ದೆ. ನಾನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ನಾನು ಅವರನ್ನು ತಬ್ಬಿಕೊಂಡಿದ್ದೆ. ಅವರು ಕೂಡ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸಿ ಬಂದಿದ್ದರು. ಅವರು ಹೇಳಿದರು, ಇದನ್ನೆಲ್ಲ ಒಂದು ಕೆಟ್ಟ ಕನಸು ಎಂದು ಮರೆತು ಬಿಡು. ಈಗ ನಾವು ಜೊತೆಗಿದ್ದೆವು. ನಾವಿಬ್ಬರು ಜೊತೆಗಿರುವುದೇ ನಮ್ಮ ಶಕ್ತಿಯಾಗಿತ್ತು. ಪ್ರಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.